ಆಯುಧ ಪೂಜೆ ನಡೀತಿದೆ. ಮತ್ತೆ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಬಿರಿಯಾನಿ ಸ್ಟೋರಿ, ನೆವರ್ ಎಂಡಿಂಗ್ ಸ್ಟೋರಿ. ಕನಕಪುರ ರೋಡ್ ತನಕ ಬಂದಿದ್ದೀವಿ. ಸೌತ್ ಎಂಡ್, ಬಸವನಗುಡಿ, ಜಯನಗರ್, JP ನಗರ್, ಯಡಿಯೂರು ಎಲ್ಲ ಕಡೆ ಹೋಗ್ಬಿಟ್ಟು 1 o'clock ಆಗಿದೆ ಆಲ್ರೆಡಿ. ಈಗ ಮನೆಯಲ್ಲಿ ಬೈಸ್ಕೊಳ್ಳೋದು ಅಷ್ಟೇ. Back to my YouTube channel. How you guys been doing? And this is our day 9 of the Hi guys, Navaratri special. So today you guys are gonna see the whole video. That is, you know, not a short. ಕನ್ನಡದಲ್ಲಿ ಮಾತಾಡೋ, ಇಂಗ್ಲಿಷಲ್ಲಿ ಸಾಕು. Okay, so ಯಾವ ಹುಡುಗಿನೂ ಬರಲ್ಲ, ವ್ಯೂಸ್ ಜಾಸ್ತಿ ಬರಲ್ಲ, ಟೆನ್ಷನ್ ನಾನು ಈವನ್ ಲಾಫ್ನ ಇಗ್ನೋರ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ಇವತ್ತು ಆಯುಧ ಪೂಜೆ ನಡೀತಿದೆ. ಮತ್ತು ಇವತ್ತು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಕೂಡ ಇವತ್ತೇ. ಬಿಲ್ಲುಬಾಣ ಎಲ್ಲ ಬಿಡ್ತಾರೆ. ಸೊ ಅದು ಕೂಡ ನಾನು ತೋರಿಸ್ತೀನಿ ನಿಮಗೆ. ಸೊ ಬನ್ನಿ, ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ನೋಡುವ. ಸ್ಟಾರ್ಟ್ ಪೂಜೆ ಮಾಡ್ತಿದ್ದೀರಿ. ಇವನೇ ಅದು. ಇವತ್ತು ನಾವು ಆಯುಧ ಪೂಜೆ ಮಾಡ್ತಿದ್ವಿ. ನೆನ್ನೆ 9th ನವರಾತ್ರಿ ಡೇ ಮುಗೀತು. ನೋಡಿ, ನಮ್ಮ ಫ್ಯಾಮಿಲಿಗಳೆಲ್ಲ ಕಾರು ಬೈಕಲ್ಲೆಲ್ಲ ನಿಲ್ಸಿದ್ದಾರೆ ಉದ್ದಕ್ಕೆ. ಆಮೇಲೆ ನಾವು ಶಿವನ ದರ್ಶನಕ್ಕೆ ಹೋಗ್ಬಿಟ್ಟು ಬಿಲ್ಲುಗಾರ ಹೊಡೆದು ಅವೆಲ್ಲ ಬ್ಲಾಗ್ಗಳೆಲ್ಲ ತೋರಿಸ್ತೀವಿ. ಮತ್ತೆ ಬನ್ನಿ ಮರ ಕಟ್ ಮಾಡ್ತೀವಿ ಇವತ್ತು. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ನಾವು ಇವಾಗ ಹೋಗ್ಬೇಕು. ಅಷ್ಟೇ, ಗಾಡಿಯಲ್ಲೆಲ್ಲ ಇವಾಗ ಓಡಿಸ್ಬಿಟ್ಟು. ಆ್ಯಂಡ್ ಟುಡೇ ಇಸ್ October 1st. ಅಕ್ಟೋಬರ್ 1st. ನೋಡಿ, ದೇವ್ರು ಆಲ್ರೆಡಿ ಹೋಗಿದೆ ಅಂತೆ. ಸೊ ಅದಕ್ಕೆ ಹರಿಬರಿನಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲ ಎಷ್ಟೊಂದು ಗಾಡಿಗಳ ನಿಂಬೆಹಣ್ಣುಗಳೇ ಇಲ್ಲ. ಓಕೆನಾತೆ ಹಲೋ. ಅಣ್ಣ ಉಳ್ಕೊಂಡ್ ಬಂದ್ಬಿಡೋದು ವೈಬ್ರೇಷನ್ಗೆ. ನೋಡಿ, 50 ರೂಪಾಯಿ ಕಿಲ್ಲಿಡ್ತಾರೆ, ಇವ್ರು 30 ರೂಪಾಯಿ ಮಾಡ್ಕೊಪ್ಪ ಅಂದಿರ್ತಾರೆ, 20 ರೂಪಾಯಿ ಕಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ ತಗೊಂಡೋಗಿ. ಚಪ್ಪಲೆ ತಂದ್ಬಿಟ್ಟು ಹಾಕ್ತಾರೆ. ನೋಡಿ, ನಾನು ನೀನು ಮಾಡು ಅಂದಿದ್ದು ನಾನು. ಚಡ್ಡಿರಲ್ಲೇ ಏನೆಲ್ಲರಿಗೂ ಹಿಂಗೆ ಮಾಡ್ಬಿಡ. ಎಲ್ಲ ಟೈರ್ಗೆ ನೋಡಿ, ಕೊಡ್ತಾ ಇರ್ಬೇಕು, ಏನಕ್ಕೂ ಯೋಚನೆ ಮಾಡಬಾರ್ದು ಕೊಡಕ್ಕೆ. ಅಲ್ಲೋ ತಲ್ಬಿಡೋ. ಆಯುಧ ಪೂಜೆ ಮುಗಿಸಿ
7 o'clock ಆಗಿತ್ತು. ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು, ಯಾಕಂದರೆ ನಮ್ಮ ದೇವಸ್ಥಾನದಲ್ಲಿ ನಮ್ಮ ದೇವ್ರನ್ನ ಪಟ್ಟಕ್ಕೆ ಕೂರಿಸಿದ್ದಾರೆ. ನಮ್ಮ ಊರಲ್ಲಿ ಇರೋ ಎಲ್ಲ ದೇವ್ರನ್ನೂ ಶಿವ ಟೆಂಪಲ್ಗೆ ಕರ್ಕೊಬಂದು ಕೂರಿಸ್ತಾರೆ ಮತ್ತು ಪೂಜೆ ಮಾಡಿ ಬನ್ನಿ ಮರ ಕಟ್ ಮಾಡ್ತೀವಿ. ಪೂಜೆ ಎಲ್ಲ ಮುಗೀತು. ಇವಾಗ ಎಲ್ಲರೂ ಬನ್ನಿ ಮರ ಕಟ್ ಮಾಡೋದಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಬಿಕಾಸ್ ಆ ಎಲೆ ತೊಗೊಂಡು ಹೋಗಿ ಮನೇಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಜನ ಇದ್ದಾರೆ. ಫಸ್ಟ್ ಆಫ್ ಆಲ್ ಆ ಎಲೆ ಸಿಗೋದು ತುಂಬ ಕಷ್ಟ ಈ ಕ್ರೌಡ್ನಲ್ಲಿ. ಫಸ್ಟ್ ಬಂದು 3 times ಬಿಲ್ಲು ಬಣ್ಣದಲ್ಲಿ ಹೊಡಿತಾರೆ. ಅದಾದಮೇಲೆ ಮಚ್ಚೆತ್ಕೊಂಡು ಕಟ್ ಮಾಡ್ತಾರೆ ಬನ್ನಿ ಮರನ. ಸೊ ಹಾಗೋ ಹೀಗೋ ನವರಾತ್ರಿ 9 days ಮುಗೀತು. ಎವ್ರಿ ಡೇ ಲಾಸ್ಟ್ನಲ್ಲಿ ಫ್ಯಾಮ್ಲಿ ಫೋಟೋಸ್ ತಗೊತಾ ಇದ್ವಿ. 9 days ಕೂಡ ಒಂದು ನವರಾತ್ರಿ 10th ಡೇ ಕೂಡ ಒಂದು ಫೋಟೋ ಇರಲಿ ಅಂತ ಹೇಳಿ ನಾವು ಫ್ಯಾಮ್ಲಿ ಜೊತೆ ಒಂದು ಫೋಟೋ ತಗೊಂಡು ಈಗ ನಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ ಇದರಲ್ಲಿ ಪಟಾಕಿ ಇದೆ, ಸ್ಕೈ ಶಾಟ್ ನೋಡಿ, ಸ್ಕೈ ಶಾಟ್ ಇದೆ. ಇನ್ನ ಒಂದೇ ಒಂದು ಲೆಫ್ಟ್ ಇದೆ, ಅದು ದೇವರು ಒಳಗಡೆ ಹಾಕ್ಬೇಕಾದ್ರೆ ನಾವು ಹೊಡಿತೀವಿ. ಅದನ್ನ ನೀವು ನೋಡ್ಬೇಕು. ಓಕೆ, ನೋಡಿ ಟ್ರಾಫಿಕ್ ಆಗುತ್ತೆ. ಇವತ್ತು 10th ಡೇ ನೋಡಿದ್ದೀರಲ್ವಾ, ಎಷ್ಟು ದೇವ್ರನ್ನೆಲ್ಲ ಕರ್ಕೊಬಂದಿರೋ ಶಿವ ಟೆಂಪಲ್ ಹತ್ರ. ಸೊ ಎಲ್ಲ ನಡೀತು. ಪ್ರಸಾದ ಬಂದು ಪುಳಿಯೋಗರೆ ಮಾಡಿದ್ದಾರೆ. ಇವತ್ತೇ ಲಾಸ್ಟ್ ಡೇ. ಇವತ್ತು ಲಾಸ್ಟ್. ಸೋಮೇಶ್ವರ ದೇವಸ್ಥಾನದಿಂದ ನಮ್ಮ ದೇವಸ್ಥಾನಕ್ಕೆ ನಮ್ಮನ್ನು ಒಳ್ಳೆ ಮೇಲೆ ಹಾಕ್ತಾರೆ. ಒಂದು ಸ್ವಲ್ಪ ದಾಟಿ ಹೊರಗಡೆ ಇಟ್ಬಿಟ್ಟು ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ. ನವರಾತ್ರಿ ಫಿನಿಶ್ ಆಗುತ್ತೆ. ಎಸ್, ನವರಾತ್ರಿ ಇಸ್ ಟೋಟಲಿ ಕಂಪ್ಲೀಟ್ ವಿತ್ ದಿಸ್ ಸ್ಟೇಟ್. ಗೈಸ್, ನಾನು ಸಿಡಿನ ಎತ್ಕೊಂಡಿದ್ದೆ, ಅದೇ ಎತ್ಕೊಳಕ್ಕಾಗಿಲ್ಲ. ಕತ್ನೋವು ಬಂದ್ಬಿಡ್ತು, ಅದಕ್ಕೆ ಕೊಟ್ಬಿಟ್ಟೆ. ಏನ್ ಮಾಡ್ತಾ ಇದ್ದೀರಾ? ಅದು ಆಕ್ಚುಲಿ ಫಸ್ಟ್ ಟೈಮ್ ಮಾಡ್ತಿರೋದು. ಬೆಸ್ಟ್ ಮೂಮೆಂಟ್ ಅಂತ ಗೊತ್ತೇ ಇದ್ದಿಲ್ಲ. ಫಸ್ಟ್ ಟೈಮ್ ಮಾಡಿದಾಗ ಬೆಸ್ಟ್ ಮೂಮೆಂಟ್ ಹೇಳೋದು. ಫಸ್ಟ್ ಟೈಮ್ ಮಾಡಿದಾಗ ಬೆಸ್ಟ್ ಮೂಮೆಂಟ್ ಅಂತ ಹೇಳೋದು. ನಮ್ಮ ಅಕ್ಕ ಸ್ವಲ್ಪ ಜಾಸ್ತಿ ಡಿವೋಷನಲ್ ಆಗಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಮುಳುಗಿದ್ದಾರೆ ದೇವ್ರ ಹತ್ರ. ನಮ್ಮ ದೇವ್ರು ಎಷ್ಟು ಚಂದ ಇದ್ದಾರೆ ನೋಡಿ. ಹಿಂಗು ನವರಾತ್ರಿ ಮುಗೀತು ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿ ನಾನ್ ವೆಜ್ ತಿನ್ನಕ್ಕೆ ಹೊರಟ್ವಿ. ನಗರದಲ್ಲಿ ಜನ ಬಿರಿಯಾನಿ ಚೆನ್ನಾಗಿದೆ. ಸಾಮಿನ ಕಳ್ಸ್ಬಿಡ್ಬೇಕು ನನ್ನ ಹತ್ರ. ಸೊ ಇವಾಗ ನಾವು ಬಿರಿಯಾನಿ ನಾನ್ ವೆಜ್ ತಿನ್ನಕ್ಕೆ ಹೋಗ್ತಾ ಇದೀವಿ. ನವರಾತ್ರಿ ಮುಗೀತು. ಸೊ ಗೈಸ್ ನೋಡಿ, ನನ್ನ ಎಲ್ಲಿ ಕುಂತಿದ್ದಾರೆ. ಈ ಪ್ಲೇಸ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡಿದೀವಿ. ಇಲ್ಲಿ ನೋಡಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಂತ್ಕೊಂಡು ತಿನ್ಬೇಕಾ ನಾವೆಲ್ಲ? ಸೊ ಇವಾಗ ನಾವು ತಿಲಕ್ ನಗರ್ ಬಂದಿದ್ದೀವಿ, ತಾಜ್ ಹೋಟೆಲ್ಗೆ ನಾನ್ ವೆಜ್ ತಿನ್ನೋದಕ್ಕೆ. ಏನಾದ್ರೆ ಹೇಳು ಹಂಗೆ ಪತ್ತಡ್ಕ ಗುಷ್ ತಿನ್ನಕ್ ಬಂದಿದೀವಿ. ಗೈಸ್ 9 ದಿವಸ ಅಲ್ಲ ಗೈಸ್, ದಿನ ತಿಂತಾ ಇದ್ರಿ ಮನೇಲಿ ಮತ್ತೆ ಹೇಳ್ತಿಲ್ಲ ನಾವು ಅಷ್ಟೇ. ಇಲ್ಲ ಮನೆ ನಾವು ತಿಂತಿರ್ಲಿಲ್ಲ ನಾನ್ ವೆಜ್. ನಾನು ತಿಂತಾ ಇದ್ದೆ. ಅಜ್ಜು ಓಪನ್ ಮಾಡು. ಬಿರಿಯಾನಿ ಸ್ಟೋರಿ, ನೆವರ್ ಎಂಡಿಂಗ್ ಸ್ಟೋರಿ. ಬಿರಿಯಾನಿ ಸ್ಟೋರಿ ಇವತ್ತಂತೂ ಯಾವ ರೆಸ್ಟೋರೆಂಟ್ಗೆ ಹೋದ್ರು ಬಿರಿಯಾನಿ ಇಲ್ಲ, ಬಿರಿಯಾನಿ ಇಲ್ಲ, ಬಿರಿಯಾನಿ ಇಲ್ಲ. ಸಾಕಾಗ್ಬಿಟ್ಟಿದೆ. ಜಯನಗರ್, ಬಸವನಗುಡಿ, JP ನಗರ್, ಆಲ್ಮೋಸ್ಟ್ ಇವಾಗ 11 ಗೈಸ್ ಅಲ್ಲಿ ಇಲ್ಲ ಅಂದ್ರೆ ಪಂಚಮುಖಿ ದೇವಸ್ಥಾನ ನೋಡ್ಕೊಂಡ್ರಿ. ರೋಡ್ ಸೈಡ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಿರಿಯಾನಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಯಾರು ಏನು ತಿಂದೇ ಇಲ್ಲ, ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಒಂದು ಬಿರಿಯಾನಿಗೋಸ್ಕರ ನಾವು ಎಷ್ಟು ದೂರ ಬಂದಿದ್ದೀವಿ ಅಂದರೆ ಕನಕಪುರ ರೋಡ್ ತನಕ ಬಂದಿದ್ದೀವಿ. ಕನಕಪುರ ರೋಡ್
ಸುತ್ತ ಬಂದಿದ್ದೀವಿ. ಸೌತ್ ಎಂಡ್, ಬಸವನಗುಡಿ, ಜಯನಗರ್, JP ನಗರ್, ಯಡಿಯೂರು ಎಲ್ಲ ಕಡೆ ಹೋಗ್ಬಿಟ್ಟು ಫೈನಲ್ ಕನಕಪುರ ರೋಡ್ ಹತ್ರ ಬರ್ತಾ ಇದ್ದೀವಿ. ಅಲ್ಲೂ ಇಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ. ನಮಗೆ ಫೈನಲಿ ಎಂಪೈರ್ ಹೋಟೆಲ್ ಬಂದಿದ್ದೀವಿ. 10 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾವು ತುಂಬ ಆಲ್ಮೋಸ್ಟ್ ಇವಾಗ 11:15 ಆಗಿದೆ. ನಾಳೆ ಥರ್ಸ್ಡೇ ಆಗುತ್ತೆ, ಅದೊಂದೇ ಕನ್ಸರ್ನ್ ಆಗಿರೋದು. ಅದಕ್ಕಿಂತ ಮುಂಚೆ ತಿಂದರೆ ಪರವಾಗಿಲ್ಲ. ಸೊ ಇವಾಗ ನಾವು ಕುತ್ಕೊಂಡಿದ್ದೀವಿ. ಇನ್ನೇನು ಫುಡ್ ಆರ್ಡರ್ ಮಾಡಿದ್ದೀವಿ, ಬರ್ತಿದೆ. ವಿ ಆರ್ ವೇಟಿಂಗ್. 11:37 ಆಗಿದೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ತಿಂದಿಲ್ವಲ್ಲ. ಸೊ ಇವಾಗ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 12:30 ಆಗಿದೆ. ಇಟ್ಸ್ ಬೀಡ ಇನ್ಸೈಡ್ ಮೈ ಮೌತ್ ನಾವು. ಸೊ ಬೀಡ ತಿನ್ಕೊಂಡು ಚಾಕ್ಲೇಟ್ ಬೀಡ. ನಾವು ವಿ ಆರ್ ಗೋಯಿಂಗ್ ಹೋಮ್. ಆಲ್ರೆಡಿ ಮನೇಲಿ ಬೈತಿದ್ದಾರೆ. ಸೊ ಎಂಡಿಂಗ್ ದ ವ್ಲಾಗ್ ಇಯರ್. ನಿಮಗೆ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು ಏನಿದೆ ಅಂತ ಹೇಳಿ ಐ ಟೋಲ್ಡ್ ಯು, ಇಟ್ಸ್ ಅ ಬೀಡ. ಓಕೆನಾ? ಏನು ಅಂದ್ಕೊಂಡ್ಬೇಡಿ ಬೇರೆ. ಮನೆಗೆ ಬಂದ್ವಿ. 1 ಆಗಿದೆ ಆಲ್ರೆಡಿ. ಈಗ ಮನೆಯಲ್ಲಿ ಬೈಸ್ಕೊಳೋದು ಅಷ್ಟೇ. ಆಲ್ರೆಡಿ ಕಾಲ್ ತುಂಬ ಬಂದಿದೆ. ಈಗ ಚೆನ್ನಾಗಿ ಬೈಸ್ಕೊಳೋದು ಆ್ಯಂಡ್ ವಿ ಆರ್ ಗೋಯಿಂಗ್ ಹೋಮ್. ಬಾಯ್, ಗುಡ್ ನೈಟ್, ಬಾಯ್. ಪರವಾಗಿಲ್ಲ, ಯಾರೇ ಹೋಗಿದ್ರು ಹೆಂಗ್ ಹೊರಸ್ಕೊಂಡು ಮುಂದೆ ಹೋಯ್ತಾ ಇರ್ತಾರೆ ಅಷ್ಟೇ.